ಈ ದೇಶದಲ್ಲಿ ಜಾತಿ ತೆಗೆದಾಕ್ಬಿಟ್ಟು ನಾವು ಮೀಸಲಾತಿನೇ ಬೇಡ, ಖಂಡಿತ ನಮಗೆ ಬೇಡ. ಜನರಲ್ ಆಗಿ ಅವ್ರ ಥರ ನಾವು ತಾಕತ್ತಾಗಿ ಓದುತ್ತೀವಿ, ಓದ್ತೀವಿ, ಕೂಲಿ ಮಾಡೋದು ಮಕ್ಕಳು ಓದಿಸ್ತೀವಿ. ಹೌದು, 100%. ಜಾತಿ ತೆಗಿಲಿ ಈ ಸರ್ಕಾರ, ಬೇಡ ನಮಗೆ ಮೀಸಲಾತಿ, ನಮ್ಗೆ ಅಷ್ಟೇ ಇರೋದು, ಯಾವುದ್ರಲ್ಲೂ ಬೇಡ. ಜನರಲ್ ಅಂತ ತೆಗೆದುಬಿಡಿ, ಎಲ್ಲರೂ ಧರ್ಮನೂ ಬೇಡ, ಜಾತಿನೂ ಬೇಡ ನಮಗೆ. ನಾನು ಹೇಳ್ತಾ ಇದ್ದೆ ಜಾತಿಯನ್ನು ಪದ ತೆಗೆದುಬಿಡಿ ಸರ್. ಹಾಂ, ಇಲ್ಲಾಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿಲ್ಲ ನಮ್ಮದು ಪ್ರತ್ಯೇಕ ದೇಶ ಕೊಡಬೇಕಾಯ್ತು, ತೆಗಿಲಿಲ್ಲ ಅಂದರೆ ನಮಗೆ ಕೊಡಬೇಕಾಯ್ತು. ಅಂಬೇಡ್ಕರ್ ಆಸೆನೇ ಇದ್ದಿದ್ದು ಅದೇ ದಲಿತರಿಗೇನೆ ಪ್ರತ್ಯೇಕ ರಾಜ್ಯ ಕೊಡಿ, ಇಲ್ಲ 2 ಓಟ್ ಕೊಡಿ ಅಂತ ಕೇಳಿದ್ರು ಅಂಬೇಡ್ಕರ್ ಅವರು. ನಮ್ಮ ಸಮುದಾಯಕ್ಕೆ ನಾನೇ ಸಪ್ರೇಟ್ ಓಟ್ ಹಾಕತ್ತೀನಿ, ನಿಮ್ಗೊಂದು ಓಟ್ ಹಾಕ್ತೀವಿ ಅಂತ. ಆ ಕಾನ್ಸೆಪ್ಟನ್ನು ಮತ್ತೆ ಇದು ಊಟ ಹಾಕುವಂಥ ಕೆಲವು ಮುಂದೆ ಬರಲೂಬೋದು, ಹೇಳೋಕ್ಕಾಗಲ್ಲ. ನನಗಿಂತ ನಮ್ಮ ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ, ಯೋಚನೆ ಮಾಡ್ತಾರೆ, ಸಂವಿಧಾನ ಅರ್ಥ ಮಾಡ್ಕೊಂಡವ್ರೆ. ಅಂಬೇಡ್ಕರ್ ಏನೇನು ಮಾತಾಡಿದ್ರು, ಏನೇನು ಬಿಟ್ಟು ಹೋಗೋರೆ, ನಾವು ಮಾಡಲೇಬೇಕು ಅಂತ. ಆದರೆ ಅದು ಆಗಿಕ್ಕಿಲ್ಲ. ಆದರೆ ಕೊನೆಗೆ ಹಂತಕ್ಕೆ ಬಂದಾಗ ಈ ದೇಶದಲ್ಲಿ ಅದೇನು ಆಗ್ಲೂಬೋದು, ಹೇಳೋಕ್ಕಾಗಲ್ಲ. ಮುಂದೆ ನಾನು ಇರಕ್ಕಿಲ್ಲ, ತಾವು ಇರಕ್ಕಿಲ್ಲ, ಗೊತ್ತಿಲ್ಲ ನಾವು ಯಾರು ಭೂಮಿ ಮೇಲೆ ಇರ್ತೀನಿ ಅಂತ. ಪ್ರತ್ಯೇಕ ರಾಜ್ಯ ಕೇಳ್ತಿದ್ದಾರೆ, ದೇಶ ಕೇಳ್ತಿದ್ದಾರೆ. ಪ್ರತ್ಯೇಕ ರಾಜ್ಯ ಕೇಳ್ತಾರೆ, ಪಾಕಿಸ್ತಾನ ಕೊಟ್ಟು ನಮಗೂ ಕೊಡಬೇಕಾಯ್ತು. ಅಂಬೇಡ್ಕರ್ ಕೇಳಿದಂತ ನಮಗೆ ಕೊಟ್ಬಿಡಿ ಅಂತ, ಕೊಡಲಿಲ್ಲ. ಗಾಂಧೀಜಿ ಅಮ್ಮ ಕೂತ್ಕೊಳ್ತಾರೆ. ಅದು ಇವಾಗ ಜಾಸ್ತಿ ಇದ್ದೀವಿ ಸರ್, ಆಗ ಕಡಿಮೆ ಇತ್ತಲ್ಲ. ಈಗ ನಾವು ಹೆಚ್ಚು ಕಮ್ಮಿ 33 ಮುಟ್ಟಿದ್ದೀವಿ. ನಾವು 33% ನಾವೇ ಇದ್ದೀವಿ ಸರ್ ಈಗ ಜನಸಂಖ್ಯೆಯಲ್ಲಿ. ನಾವು ರಾಜ್ಯ ಕೇಳ್ತಿಲ್ಲ, ಆ ಮಟ್ಟಕ್ಕೆ ಬರ್ತದೆ ಕೊನೆಗೆ ಜಾತೀಯತೆ ಬಂದಂತೆಗೆ. ಆ ತಾರ್ಕಿಕ ಅಂತ ಬೇಡ. ಈ ಸದ್ಯಕ್ಕೆ ಒಳ ಮೀಸಲಾತಿ ಬಗ್ಗೆ ನಾನು ನಿಮಗೆ ಅಷ್ಟು ಹೇಳೋದು, ನಮಗೆ ಅನ್ಯಾಯ ಆಗೋದು ಬೇಡ, ಬೇರೆಯವ್ರಿಗೂ ಚೆನ್ನಾಗಿರಲಿ. ಬೇರೆ ಸಮುದಾಯ ಅಣ್ಣ ತಮ್ಮದೇನೋ ಬದುಕಬೇಕು ಅನ್ನೋದು ನಮ್ಮ ಆಸೆ ಕೊನೆವರೆಗೂ. ನಮಗೆ ಯಾರೂ ದ್ವೇಷಗಳೆಲ್ಲ, ಯಾರೂ ಇದುಗಳಿಲ್ಲ, ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟವರು ಸಮಯ ಬಂದಾಗ. ಅದು ನಮ್ಮ ಉದ್ದೇಶ ಅಷ್ಟೇ. ದಯಮಾಡಿ ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನನ್ನ ಕಳ್ಕೊಳ್ಳಿ ಮನವಿ ಏನಂದರೆ, ಈ ಒಳ ಮೀಸಲಾತಿ ಇದನ್ನು ಬೇರೆಯವ್ರು ಲಾಭ ಪಡ್ಕೊತಾ ಇದ್ದಾರೆ. ಅದನ್ನು ಇವರು ಅರ್ಥ ಮಾಡ್ಕೊಂಡು, ಏನು 2 ಸಮುದಾಯದವರು ಒಂದು ಕೂತ್ಕೊಂಡು ಪರಸ್ಪರ ಚರ್ಚೆ ಮೂಲಕ ಕೂತು ಏನಾದ್ರು ತಪ್ಪು ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು ನಮ್ಮ ಉದ್ದೇಶ ಅಂತ ನಾವು ತಿಳ್ಕೊಂಡಿದ್ದೀವಿ ಸರ್.